ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏಳು ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ ಅಮ್ಮವ್ರೆ. ನಿಂತವ ಒಂದು ಇಸ್ಯ ಮಾತಾಡೋದಿತ್ತು, ಅದಕ್ಕೆ ನಾನೇ ಬಂದೆ ಪುಟ್ಟಕ್ಕ. ಸರಿ ನಡ್ರಿ, ಮನ್ಗೆ ಹೋಗಿ ಕೂತ್ಕೊಂಡು ಮಾತಾಡ್ಮ. ಏನಾರ ಕುಡಿಯೋಕೆ ಮಾಡಿಕೊಡ್ತೀನಿ. ಬೇಡ ಪುಟ್ಟಕ್ಕ, ಇಲ್ಲೇ ಮಾತಾಡಮ್ಮ. ಅಯ್ಯಯ್ಯೋ, ನಿಮ್ಮನ್ನ ಇಲ್ಲಿ ನೆನೆಸ್ಕೊಂಡು ಮಾತಾಡೋದೆ. ನೋಡಿದವ್ರು ಏನಂದವರು, ಬಂಗಾರಮ್ಮನವ್ರನ್ನ ಬೀದಿ ಒಳಗೆ ನಿಲ್ಸಿ ಮಾತಾಡ್ತಿದ್ಲು ಪುಟ್ಟಕ್ಕ ಅನ್ಕೊಳಕ್ಕಿಲ್ವೇ? ನೋಡ್ರಿ. ಬೇಡ ಪುಟ್ಟಕ್ಕ, ನಿಮ್ಮ ಮನೆನಾಗ ರಾಜಿ ಇರ್ತಾಳೆ, ಆಮ್ಯಾಕೆ ನಾವು ಹೇಳೋದ್ನೆಲ್ಲ ಅವಳು ಕೇಳಿಸ್ಕೊಳ್ಳೋದು, ಈಸಿಯಾಗಿ ಗೊತ್ತಾಗೋದು ಅದೆಲ್ಲ ಏನು ಬೇಡ. ಅದಕ್ಕೆ ಬಾ, ಇಲ್ಲೇ ಕುಂತ್ಕೊಂಡು ಮಾತಾಡಮ್ಮ, ನಡಿ. ಯಾರಿಗೂ ಗೊತ್ತಾಗದೆ ಮಾತಾಡೋ ಅಂಥ ಮಾತು ಯೋನಮ್ಮವ್ರೆ. ಚಂದ್ರು ಯೋನನ ಫೋನ್ ಮಾಡಿದ್ನ ಪುಟ್ಟಕ್ಕ. ಯಾರು ನಮ್ಮ ಚಂದ್ರನೇ ಇಲ್ವಲ್ಲ? ಈಗ ಅವನು ಅದೆಂಥದ್ದು ಊರು, ಇದು ಮುಂಬೈಯಾಗ ಅವನಂತಲ್ಲ. ನಂಜವ್ವ ಯೋನನ ಫೋನ್ ಮಾಡಿದ್ಲಾ? ಇಲ್ವಲ್ಲ, ಯಾಕಮ್ಮವ್ರೆ? ಅದೇನು ಕೇಳಬೇಕು ಅಂತಿದ್ರು, ನೇರವಾಗಿ ಕೇಳಿ. ಇದ್ದಕ್ಕಿದ್ದಂಗೆ ಚಂದ್ರ ವಿಷಯ ಕೇಳ್ತಿದ್ದೀರಾ, ಯಾಕೆ ಏನಾಯ್ತು? ಚಂದ್ರು ಊರಿಗೆ ಬಂದವನಂತೆ ಪುಟ್ಟಕ್ಕ. ಊರಿಗೆ ಬಂದವನೇ? ಮತ್ತು ನನ್ನ ಜವ್ವ ಒಂದು ವಾರ ಆಯ್ತದ ಅವನು ಬರೋದು ಅಂತಂದ್ಲು. ಯಾವಾಗ ಅಂತ ಗೊತ್ತಿಲ್ಲ, ಆದರೆ ಬಂದವ್ರೆ ಅಂತ ಗೊತ್ತಾಗೈತೆ. ಆದರೆ ವಸುನ ಮಗಿನ ಮಾಡೋಕ್ಕೆ ಮನೆಗೆ ಬಂದಿಲ್ವಲ್ಲ ಪುಟ್ಟಕ್ಕ. ಅಯ್ಯೋ, ಇದೇನು ಹಿಂಗೆ ಹೇಳ್ತಿದ್ದೀರಿ? ಗೊತ್ತಿದ್ದಂಗೆ ಎಂಡ್ರೂ ಮಗಿನ ನೋಡೋಕೆ ಹೋಯ್ತೀನಿ ಅಂತ ನಮ್ಮ ತವಿ ಹೇಳ್ತಿದ್ದ. ಅದೇ ನನಗೂ ಗೊತ್ತಾಯ್ತಿಲ್ಲ ಪುಟ್ಟಕ್ಕ. ಅಲ್ಲ, ವಸುನ ಮಗಿನ ನೋಡಿ ಅದು 7 ತಿಂಗಳಾಗೈತೆ. ಊರಿಗೆ ಬಂದಿದ್ರೆ ಮನೆಗೆ ಬಂದು ನೋಡ್ಬೇಕಲ್ವೇ? ಅಲ್ಲ, ಚಂದ್ರು ಬಂದದ್ದು ನಿಮ್ಗೆ ಹೆಂಗೆ ಗೊತ್ತಾಯ್ತು? ವಸು ಗುಡಿಗೆ ಹೋಗಿದ್ದಾಗ ರಸ್ತೆನಾಗೆ ಚಂದ್ರನ ನೋಡದ್ಲಂತೆ. ಮನೆಗೆ ಬಂದು ಅದೇ ಮಾತು. ಮೊದಲಿಗೆ ನಾನು ನಂಬಿರಲಿಲ್ಲ, ಆದರೆ ನಂಗೆ ಗೊತ್ತಿರೋರೊಂದಿಬ್ರು ಫೋನ್ ಮಾಡಿ ಚಂದ್ರು ಊರ್ನಾಗ ಕಾಣಿಸಿದ್ರು ಅಂತ ಹೇಳಿದ್ರು. ಚಂದ್ರಿಗೊಂದು ಫೋನ್ ಮಾಡಿ ವಿಚಾರಿಸಿದ್ರೆ ಆಗ್ತೀನಿ ಅಲ್ವೇ? ಯೋಟ್ ಕಿತ ಮಾಡಿವ್ನಿ ಪುಟ್ಟಕ್ಕ, ಫೋನೇ ಎತ್ತುತ್ತಿಲ್ಲ. ಬಸ್ಸು ಈಗಾಗಲೇ ಈಸಿದಾಗೆ ತಲೆ ಕೆಡ್ಸ್ಕೊಂಡವಳೆ. ಇನ್ನು ನನಗೆ ಒಂದಿಬ್ರು ಫೋನ್ ಮಾಡಿ ಅವರು ಚಂದ್ರನ ನೋಡವ್ರೆ ಅಂತೀವೋ ನಾನು ಹೇಳಿದ್ರೆ ಮುಗೀತು ಕತೆ. ಅದೇ ಚಿಂತೆನಾಗೆ ಮುಳುಗೋಗ್ಬಿಡ್ತಾಳ ಆಟೆ. ನಮ್ಮ ಚಂದ್ರು ಯಾವತ್ತೂ ಹಿಂಗೆ ಮಾಡ್ದವನಲ್ಲ. ಎಂಡ್ರ ಮೇಲೆ ಮಗಿನ ಮೇಲೆ ಶಾನ ಪಿರುತಿ. ಆದರೆ ಹಿಂಗೆ ಯಾಕೆ ಮಾಡ್ತೈತಿ ಹುಡುಗ? ಯಾಕೆ ಅಂತ ನಿಂಗೆ ತಿಳ್ಕೊ ಅಂತಲೇ ನಿಂಗೆ ಹೇಳಕ್ಕೆ ಬಂದೆ ಪುಟ್ಟಕ್ಕ. ಈಸಿದಾಗೆ ನಾನು ನಂಜವಂಗೆ ಫೋನ್ ಮಾಡಿ ಕೇಳಿದ್ರೆ ತಪ್ಪಾಯ್ತದೆ. ಅದೇ ನೀನಾದರೆ ಹೆಂಗೆ ಕೇಳಬೇಕು ಹಂಗೆ ಕೇಳ್ತೀಯ. ಬಾಣಂತನ ಮುಗಿದು ಆಗಲೇ ವರ್ಷ ಆಯ್ತಾ ಬಂತು. ಬಸ್ಸು ತುದಿಗಲ್ಲಲ್ಲಿ ನಿಂತವಳೆ ಗಂಡನ ಮನೆಗೆ ಹೋಗ್ಬೇಕು ಅಂತ. ಚಂದ್ರು ನೋಡಿದ್ರೆ ಹಿಂಗೆ ಮಾಡ್ತಾವ್ರೆ. ನೀವೇನು ವಿಚಾರ ಮಾಡಬೇಡಿ ಅಮ್ಮವ್ರೆ, ನಾನೆಲ್ಲ ಇಸ್ಯ ತಕ್ಕಂತೀನಿ. ನೀವು ನೆಮ್ಮದಿಯಾಗಿರಿ. ಒಂದು ವೇಳೆ ಅವನೇನ ಬಂದಿಲ್ಲ ಅಂದರೆ ಅದು ಗಾಳಿ ಸುದ್ದಿ ಅಂತ ತಿಳ್ಕೊಂಬಿಡಿ. ಹಂಗೆ ಯೋನನ ಆದರೆ ನನಗೂ ಸಂತೋಷನೇ ಅಲ್ವೇ? ತಲೆ ಕೆಡ್ಸ್ಕೊಳಂಗಿಲ್ಲ, ನೆಮ್ಮದಿಯಾಗಿರ್ಬೋದು. ಆಯ್ತು, ನಾನು ಹೆಂಗಾರ ಮಾಡಿ ಇಷ್ಟ ತಿಳ್ಕೊಂಡು ನಿಮಗೆ ಹೇಳ್ತೀನಿ. ಸರಿ ಪುಟ್ಟಕ್ಕ, ನಾನಿನ್ ಬರನೆ. ಅಯ್ಯೋಯ್ಯೋ, ಇದೇನು ಇದು ಹೆಂಗೆ ಹೊಲ್ಟ್ಬಿಟ್ರಲ್ಲ, ಬನ್ನಿ ಮನೆಗೆ. ಬ್ಯಾಡ ಪುಟ್ಟಕ್ಕ, ಇನ್ನೊಂದು ದಿವಸ ಬರ್ತೀನಿ. ಅಮ್ಮವ್ರು ಹೇಳ್ದಂಗೆ ಚಂದ್ರು ಏನಾರ ಊರಿಗೆ ಬಂದಿದ್ರೆ ವರ್ಷನ್ ನೋಡ್ದೆ ಹಂಗೆ ಇರ್ತಿದ್ನ. ಊರಿನ ಜನ ಬೇರೆ ಯಾರನ್ನಾದ್ರೂ ಕಂಡು
ಅವನೇ ಇರ್ಬೋದು ಅಂತ ತಿಳ್ಕೊಂಡ್ರ ಹೆಂಗೆ? ಒಬ್ಬರು ಇಬ್ಬರು ಆದರೆ ಪರವಾಗಿಲ್ಲ, ಹೊಸನು ನೋಡಿದೆ ಅಂತ ಹೇಳ್ತಾವಳೆ, ಅವ್ರಿಗೆ ಗೊತ್ತಿದ್ದವರು ನೋಡಿದ್ವಿ ಅಂತ ಹೇಳ್ತಾವ್ರೆ. ಬಂದಿದ್ರೆ ಅವನು ಹೋಗದೆ ಇರ್ತಿರ್ನಿಲ್ವಲ್ಲ. ಹುಡುಗ ಹಂಗೆಲ್ಲ ಮಾಡೋನಲ್ಲ, ಅವನಾಗಿರ್ಬೋದು. ತಡಿ, ಅವನಿಗೆ ಫೋನ್ ಮಾಡಿ ಕೇಳ್ಬಿಡಮ್ಮ. ನಂಬರು ಬಾಯಾಗಿಲ್ಲ. ರಾಜವಾ, ರಾಜವಾ, ಬಂದೆ ಪುಟ್ಟಕ್ಕ. ಬಾಯಿಲಿ. ಈ ನಮ್ಮ ಚಂದ್ರು ನಂಬರು ನನಗೆ ಬಾಯಾಗಿಲ್ಲ, ಇದ್ರಾಗ ಐತಿ, ತಕ್ಕೊಡು. ಚಂದ್ರು ಅಂದ್ರೆ ನಂಜಮ್ಮನ್ ಮಗ. ಹ್ಞೂ, ಈ ಪುಟ್ಟಕ್ಕ ಯಾಕೆ ಇದ್ದಕ್ಕಿದ್ದಂಗೆ ಚಂದ್ರು ಫೋನ್ ಮಾಡು ಅಂತವಳೆ? ಪುಟ್ಟಕ್ಕ, ಏನ್ ವಿಷಯ? ಚಂದ್ರು ಇವಾಗ ಮುಂಬೈಲಿ ಇರ್ಬೇಕಲ್ವೇ? ಹ್ಞೂ, ಮಾತಾಡಿಸಿ ಅನ್ನೋ ದಿನ ಆಯ್ತಲ್ಲ, ಅಕ್ಕೆ ಮಾತಾಡಮ್ಮ ಅಂತ ಮಾಡ್ಕೊ. ಸರಿ ಪುಟ್ಟಕ್ಕ. ಚಂದ್ರು ಫೋನ್ ಮಾಡು ಅಂತವಳೆ ಅಂದ್ರೆ ಏನೋ ವಿಷಯ ಇದೆ. ಏನೂ ಇಲ್ಲ ಅಂತ ಹೆಂಗ್ ಸುಳ್ಳು ಹೇಳ್ತಾಳೆ? ಏನವ ಹುಡುಕ್ತಾ ಇದೀನಿ ಪುಟ್ಟಕ್ಕ. ಸಿಗ್ನಿಲ್ವೇ? ಸಿಕ್ತು. ತಕ. ಒಂದು ವೇಳೆ ಬೀಗರಿಬ್ರು ಸೇರ್ಕೊಂಡು ರಾಧನ್ಯಾಗೆ ಕೇಸ್ ಹಾಕ್ಬೇಕು ಅಂತ ಏನಾದರೂ ನೋಡ್ತಾವ್ರ? ಇಲ್ಲೇ ಇದ್ದು ಏನು ಮಾತಾಡ್ತಾಳೆ ಅಂತ ಕೇಳಿಸ್ಕೊತೀನಿ. ಏನಾಯ್ತು ಪುಟ್ಟಕ್ಕ? ಫೋನೇ ಎತ್ತಾ ಇಲ್ಲ, ಹೊಡ್ಕತೈತೆ. ಅಯ್ಯೋ, ನಿಂತೋಯ್ತು ಕಣವ, ಇನ್ನೊಂದು ಕಿತ ಮಾಡಿಕೊಡು. ತಗೋ. ಅಯ್ಯೋ ದೇವ್ರೇ, ಫೋನ್ ಎತ್ತಾನೇ ಇಲ್ಲ. ಏನೋ ಕೆಲಸದಾಗಿರ್ಬೇಕು ಅನಿಸ್ತದೆ. ಇರ್ಬೋದೇನೋ. ಅಲ್ಲ, ಏನಾದರೂ ಮುಖ್ಯವಾದ ವಿಷಯ ಆಯ್ತಾ ಪುಟ್ಟಕ್ಕ? ಅಯ್ಯೋನು ಇಲ್ಲ, ಸುಮ್ಕೆ ಹಂಗೆ ಮಾತಾಡ್ಸುವ ಅನಿಸ್ತು, ಅಕ್ಕೆ ಮಾಡಿಕೊಡು. ಈ ಪುಟ್ಟಕ್ಕ ಆಡೋದು ನೋಡಿದ್ರೆ ಏನೋ ಗುಟ್ಟೈತೆ. ನಾನು ಯಾವುದಕ್ಕೂ ಮೈಯೆಲ್ಲ ಕಣ್ಣಾಗಿರೋದು ಒಳ್ಳೇದು. ಅಯ್ಯೋ ಸರಿ ಪುಟ್ಟಕ್ಕ, ಕೆಲಸ ಅರ್ಧಕ್ಕೆ ಬಿಟ್ಟು ಬಂದಿದ್ದೆ, ನಾನು ಹೋಗ್ತೀನಿ. ಚಂದ್ರ ಫೋನ್ ಯಾಕೆ ತೆಗೀತಿಲ್ಲ? ಊರಿಗೆ ಬಂದವನೋ ಹೆಂಗೋ. ಬಂದಿದ್ರೆ ನನ್ನರ ನೋಡಕ್ ಬರ್ತಿದ್ನಲ್ಲ.